ನೋಡಿ, ರಾಜ್ಯ ಕಾಂಗ್ರೆಸ್ ಅಲ್ಲಿ ಕ್ಯಾಬಿನೆಟ್ ಕಲಹ ಇನ್ನೂ ಕೂಡ ಆರಿಲ್ಲ. ಇದಕ್ಕೆ ಬಿಜೆಪಿಗರೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಆ ಒಂದು ಸಲಹೆಯನ್ನು ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸಿ ಬಿಟ್ಟರೆ, ಸಲಹೆಯ ಪ್ರಕಾರ ನಡೆದುಕೊಂಡು ಬಿಟ್ಟರೆ ಕಾಂಗ್ರೆಸ್ನ 3 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಂತೆ. ಕಾಂಗ್ರೆಸ್ ಮನೆಯ ಪಿಸು ಪಿಸು ಸುದ್ದಿಯನ್ನ ನಮ್ಮ ಗುಸುಗುಸು ಗೋವಿಂದಣ್ಣ ಅವರು ತಂದಿದ್ದಾರೆ. ಏನು ಆ ಪಿಸು ಪಿಸು ಮತ್ತು ಗುಸುಗುಸು ನೋಡಿ. ಅಲ್ಲ ಮಾರಾಯರೆ, ಈ ಕಾಂಗ್ರೆಸ್ ಪಡೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಏನಾಯ್ತು? ಸಚಿವರ ಖ್ಯಾತೆ ಮುನಿಸಿಗೆ ಮೇಲ್ನೋಟಕ್ಕೆ ಮುಲಾಮು ಹಚ್ಚಿದ್ದು ಆಯ್ತು. ಆದರೆ ವಿಷಯ ಏನಪ್ಪಾ ಅಂದ್ರೆ, ಈ ಹಸ್ತಮನೆಯಲ್ಲಿ ಆಂತರಿಕ ಸಂಪುಟ ಹುಣ್ಣು ಮಾತ್ರ ಇನ್ನೂ ಗುಣವಾಗಿಲ್ವಂತೆ. ಹಾಗಂತ ಇದನ್ನ ನಾವು ಹೇಳ್ತಾ ಇಲ್ಲ. ಇಂಥದ್ದೊಂದು ಮ್ಯಾಟರ್ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದುಬಿಟ್ಟಿದೆ. ನಮ್ಮ ಗೋವಿಂದಣ್ಣನ ಕಿವಿಗೆ ವಿಷಯ ಬಿತ್ತಂದ್ರೆ ನಿಮಗೆ ಗೊತ್ತಲ್ವಾ, ಅದನ್ನ ನಮ್ಮ ಕಿವಿಗೂ ಸುದ್ದಿ ಮುಟ್ಸ್ಬಿಟ್ರು. ಆದರೆ ನಾವು ಹೇಳೋದಕ್ಕೆ ಹೊರಟಿರೋ ವಿಷಯ ಇದಿರಲಿ, ಗಮ್ಮತ್ತೈತ್ರಿ ನೋಡ್ರಿ. ಮುಂದೆ ನಮ್ಮ ಗೋವಿಂದಣ್ಣ ಹೇಳೋ ಪ್ರಕಾರ ಕಾಂಗ್ರೆಸ್ ಸಂಪುಟ ಕಲಹಕ್ಕೆ ಅದೇ ನಮ್ಮ ಬಿಜೆಪಿಯವರು ಅದರಲ್ಲ, ಅವರೇನೋ ಸಿಎಂಗೆ ಸಲಹೆ ಕೊಡೋ ನೆಪದಲ್ಲಿ ಮದ್ದು ಹಚ್ಚಿದ್ರಂತೆ. ಹೀಗಂತ ನಾವು ಹೇಳ್ತಿರ್ಲ, ನಮ್ಮ ಗುಸುಗುಸು ಗೋವಿಂದಣ್ಣನೇ ಹೇಳ್ತಿದ್ದು. ಹೌದಣ್ಣೋ, ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಕೇಸರಿ ನಾಯಕರ ಕಡೆಯಿಂದಲೇ ಮದ್ದು ಸಿಕ್ಕಿದೆಯಂತೆ. ಅದು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋ ಲೆಕ್ಕಾಚಾರದ ಮದ್ದು ಅಂತೆ. ಹೀಗಂತ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೂ ಬಿದ್ದಿದೆಯಂತೆ ಅನ್ನೋದು ನಮ್ಮ ಗೋವಿಂದಣ್ಣನ ವಿಮರ್ಶೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ಹೀಗೆ ಬಿಜೆಪಿ ಶಾಸಕರು ಸ್ವಲ್ಪ ಮಾತಾಡಿಕೊಂಡು ಕೂತಿದ್ರಂತೆ. ಇದೇ ಟೈಮಲ್ಲಿ ಅದೇ ನಮ್ಮ ಯಲಹಂಕ ಶಾಸಕ ಇದರಲ್ರಿ ಎಸ್.ಆರ್. ವಿಶ್ವನಾಥ್ ಅದೇನೋ ಹಾಸ್ಯ ಚಟಾಕಿ ಹಾರಿಸಿದ್ರಂತೆ. ಬರೀ ಹಾಸ್ಯ ಚಟಾಕಿ ಹಾರಿಸಿದ್ರೆ ನಮ್ಮ ಗುಸುಗುಸು ಗೋವಿಂದಣ್ಣ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಹಾಸ್ಯಾಸ್ಪದವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಒಂದು ರಾಜಕೀಯ ಸಲಹೆಯನ್ನು ಕೊಟ್ರಂತೆ. ಅರೆ ಇದೇನಪ್ಪ, ಬಿಜೆಪಿ ಶಾಸಕ ಕಾಂಗ್ರೆಸ್ ಸಿಎಂಗೆ ಸಲಹೆ ಕೊಡೋದ ಅಂತ ಹಾಗೆ ಒಂದು ಕಿವಿನ ಆ ಕಡೆನೇ ಇಟ್ರಂತೆ. ಅಸಲಿಗೆ ಮ್ಯಾಟ್ರ್ ಇಲ್ಲಿ ಶುರುವಾಯಿತು ನೋಡ್ರಿ. ಯಲಹಂಕ ಶಾಸಕ ಹೇಳಿದ್ದು ಇದೇ ನೋಡ್ರಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಈಗ ಹೇಗೋ ನಾಗೇಂದ್ರ ಹಗರಣದಲ್ಲಿ ಸಿಲುಕಿದ್ದಾರೆ. ನಾವು ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಾನೇ ಇದ್ದೀವಿ. ಹೀಗಾಗಿ ನೀವು ಯಾಕೆ ನಾಗೇಂದ್ರ ರಾಜೀನಾಮೆ ಪಡೆಯಬಾರ್ದು? ಅವಾಗ ಬಿಜೆಪಿಗೂ ಅನುಕೂಲ ಆಗುತ್ತೆ, ಕಾಂಗ್ರೆಸ್ಗೂ ತಲೆಬಿಸಿ ಕಡಿಮೆ ಅನ್ನೋ ರೀತಿ ವಿಶ್ವನಾಥ್ ಸಲಹೆ ನೀಡಿದ್ರಂತೆ. ಅಷ್ಟೇ ಅಲ್ಲ ಮಾರಾಯರೆ, ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಕ್ಯಾಬಿನೆಟ್ನಲ್ಲಿ ಎಂ ಕೃಷ್ಣಪ್ಪಗೆ ಅವಕಾಶ ಮಾಡಿಕೊಡಬಹುದು. ಮಹಿಳಾ ಕೋಟಾ ಭರ್ತಿಗೂ ಅಡ್ಡಿಯಾಗಲ್ಲ. ಹೀಗಾಗಿ ಒಂದು ಸಮಸ್ಯೆ ಬಗೆಹರಿಯುತ್ತೆ, ಮತ್ತೊಂದು ಮುನಿಸು ತಣಿಯುತ್ತೆ, ಬಿಜೆಪಿಯ ಬೇಡಿಕೆಯೂ ಈಡೇರುತ್ತೆ ಅನ್ನೋ ಲೆಕ್ಕಾಚಾರವನ್ನ ವಿಶ್ವನಾಥ್ ಮುಂದಿಟ್ಟಿದ್ದಾರಂತೆ. ನಾಗೇಂದ್ರ ರಾಜೀನಾಮೆ ಸಲುವಾಗಿ ನಮ್ಮ ವಿಪಕ್ಷ ನಾಯಕ ಅಶೋಕಣ್ಣ ಏನೋ ಹೇಳವ್ರೆ, ಒಮ್ಮೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ಏನು ಮುಸ್ಕಿನ ಗುದ್ದಾಟ, ಒಳಗಡೆ ಬೆಂಕಿ ಜ್ವಾಲೆ ಅಂಟ್ಕೊಂಡಿದೆ. ಅಸೆಂಬ್ಲಿಯಲ್ಲಿ ಯಾರು ಕೂಡ ನಾಗೇಂದ್ರನ ಪರವಾಗಿ ಮಾತಾಡ್ತಾನೆ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೆಲವರು ಸುಮಾರು 40-50 ಜನ MLAಗಳು ಬರ್ತಾನೂ ಇಲ್ಲ, ಅವನ ಪರವಾಗಿ ಮಾತಾಡ್ತಾ ಇಲ್ಲ. ಒಂಥರ ಬೆಂಕಿ ಜ್ವಾಲೆ ಹತ್ತಿದೆ. ಅದಕ್ಕೋಸ್ಕರ ನನಗನ್ಸ್ತತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ ರಾಜೀನಾಮೆ ತೆಗೆದುಕೊಂಡು ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ ಮತ್ತು ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಕಾಂಗ್ರೆಸ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಕೇಳಿದ್ರಲ್ಲ ಅಶೋಕಣ್ಣನ ಮಾತನ್ನ. ಕಳೆದೊಂದು ವಾರದಿಂದ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಒತ್ತಾಯ ಮಾಡ್ತಿವೆ. ಸದನದಲ್ಲೂ ಧರಣಿ, ದಿನಕ್ಕೊಂದು ವಿಭಿನ್ನ ಹೋರಾಟ. ಹೀಗಿರುವಾಗ ರಾಜೀನಾಮೆ ಪಡೆದ್ರೆ ಬಿಜೆಪಿಯ ಬೇಡಿಕೆ ಈಡೇರುತ್ತೆ, ಸದನ ಸರಾಗವಾಗಿ ನಡೆಯುತ್ತೆ, ಕ್ಯಾಬಿನೆಟ್ ವಿಚಾರವೂ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ವಿಶ್ವನಾಥ್ ಲೆಕ್ಕಾಚಾರವಂತೆ. ಇದು ಕೂಡ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಈ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಸಲಹೆ ಕೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಒಸಿ ನಸು ನಕ್ರಂತೆ. ಆದರೆ ಸಿಎಂ ಆ ನಗುವಿನ ಹಿಂದೆ ಲೆಕ್ಕಾಚಾರ ಏನಿತ್ತು ಅನ್ನೋದೇ ಕುತೂಹಲ ಅಲ್ವಾ?
ಯಾಕಂದ್ರೆ ರಾಜೀನಾಮೆ ಪಡೆದ್ರೆ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರ, ರಾಜೀನಾಮೆ ಪಡೆಯದೇ ಇದ್ರೆ ಸದನದಲ್ಲಿ ಗದ್ದಲ, ಎರಡೂ ಕಡೆ ಇಕ್ಕಟ್ಟು. ಹೀಗಾಗಿ ಬಿಜೆಪಿ ಶಾಸಕ ಕೊಟ್ಟಿರೋ ಸಲಹೆ ಹೊರಗಿಂದ ನೋಡಿದ್ರೆ ಹಾಸ್ಯಾಸ್ಪದವಾಗಿ ಕಂಡ್ರೂ ಒಳಗಡೆ ರಾಜಕೀಯ ಲೆಕ್ಕಾಚಾರ ಮಾತ್ರ ಗಂಭೀರವಾಗಿಯೇ ಇದೆಯಂತೆ. ಇತ್ತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಸಲಹೆ ಕೊಟ್ಟ ಬೆನ್ನಲ್ಲೇ ಅತ್ತ ಕಾಂಗ್ರೆಸ್ ಪಡಸಾಲೆಯಲ್ಲೂ ಇದೇ ರೀತಿಯದ್ದೊಂದು ಚರ್ಚೆ ನಡೆದಿದೆ ಅನ್ನೋ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆಯಂತೆ. ಅದೇನಪ್ಪ ಅಂದ್ರೆ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯೋ ಲೆಕ್ಕಾಚಾರದಲ್ಲಿ ಸಿಎಂ ಸಾಹೇಬ್ರು ಇದ್ದಾರಂತೆ. ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸಿ ಸಂಸದ ಇ ತುಕಾರಾಂ ಪತ್ನಿ ಅನ್ನಪೂರ್ಣಗೆ ಸಚಿವ ಸ್ಥಾನ ಕೊಡೋ ಲೆಕ್ಕಾಚಾರವೊಂದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆಯಂತೆ. ಇದರಿಂದ ಒಂದು ಕಡೆ ಮಹಿಳಾ ಕೋಟಾವು ಭರ್ತಿಯಾಗುತ್ತೆ, ಎಸ್ಟಿ ಸಮುದಾಯವು ಬಂಡಾಯ ಏಳಲ್ಲ ಅನ್ನೋ ಗಣಿತವೊಂದು ನಡೆದಿದೆಯಂತೆ. ಇತ್ತ ಸಚಿವ ಸ್ಥಾನಕ್ಕಾಗಿ ಮುನಿಸಿಕೊಂಡಿರೋ ಎಂ ಕೃಷ್ಣಪ್ಪ ಅವರಿಗೂ ತೆರವಾಗುವ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ರೆ ಅವರ ಮುನಿಸು ತಣಿಯುತ್ತೆ ಅನ್ನೋ ಲೆಕ್ಕಾಚಾರವಂತೆ. ಇನ್ನೊಂದು ಕಡೆ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನದಲ್ಲಿ ಪ್ರತಿಭಟನೆ ಮಾಡ್ತಿರೋ ಬಿಜೆಪಿ ಜೆಡಿಎಸ್ಗೂ ಇದರಿಂದ ಒಂದು ಉತ್ತರ ಸಿಕ್ಕಂತಾಗುತ್ತೆ. ಹೀಗಾಗಿ ವಿಪಕ್ಷಗಳ ಹೋರಾಟವು ತಣ್ಣಗಾಗಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಅಂದ್ರೆ 2 ಹಕ್ಕಿ ಹೊಡೆಯೋಕೆ ಎಲ್ಲರೂ ಯೋಚಿಸ್ತಿದ್ರೆ ನಮ್ಮ ಸಿಎಂ ಸಾಹೇಬ್ರು ಒಂದೇ ಕಲ್ಲಲ್ಲಿ 3 ಹಕ್ಕಿಗೆ ಗುರಿ ಇಟ್ರ ಅನ್ನೋ ಗುಸುಗುಸು ಪಿಸುಪಿಸು ಶುರುವಾಗಿದೆ. ಇದು ಸ್ವತಃ ನಮ್ಮ ಗೋವಿಂದಣ್ಣನ ಕಣ್ಣಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಯಾಬಿನೆಟ್ ಕಲಹದ ಆಂತರಿಕ ಹುಣ್ಣಿಗೆ ಬಿಜೆಪಿ ನಾಯಕರು ಮದ್ದು ಅರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರೇ ಸಲಹೆ ಕೊಡ್ತಾ ಇದ್ದಾರಂತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಎಸ್ಆರ್ ವಿಶ್ವನಾಥ್ ಅವರು ಒಂದು ಸಲಹೆಯನ್ನು ಕೊಟ್ಟರಂತೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ತಗೊಂಡ್ಬಿಡಿ ಅಂತ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಶಾಸಕ ವಿಶ್ವನಾಥ್ ಅವರು ಹಾಸ್ಯಾಸ್ಪದವಾಗಿ ಒಂದು ರೀತಿ ಹಾಸ್ಯದ ರೂಪದಲ್ಲಿ ಸಲಹೆಯನ್ನು ನೀಡಿದರಂತೆ. ಶಾಸಕ ವಿಶ್ವನಾಥ್ ಅವರ ಸಲಹೆಗೆ ನಸು ನಕ್ಕು ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಾದ್ರಂತೆ. ಈ ನಾಗೇಂದ್ರ ಅವರ ರಾಜೀನಾಮೆಯ ಹಿಂದೆ ಎಸ್ಆರ್ ವಿಶ್ವನಾಥ್ ಅವರು ಕೊಟ್ಟಂತಹ ಒಂದು ಸಲಹೆ ಏನಿದೆ ಅದರ ಹಿಂದೆನೂ ಒಂದು 2-3 ಪಾಯಿಂಟ್ಸ್ಗಳಿದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಗೊಂದಲ, ಈ ಕಲಹ, ಖ್ಯಾತೆಗಳು ಇದಕ್ಕೆ ಎಸ್ಆರ್ ವಿಶ್ವನಾಥ್ ಅವರು ಸಲಹೆ ಕೊಡೋದಂತೆ. ಎಸ್ಆರ್ ವಿಶ್ವನಾಥ್ ಅವರು ಕೊಡೋ ಸಲಹೆ ಏನು ಅಂತಂದರೆ, ಇದು ಹೌಸ್ ಮುಗಿಸ್ಕೊಂಡು ಆಚೆ ಬರುವಂಥ ಟೈಮ್ನಲ್ಲಿ ಈ ಕಡೆಯಿಂದ ಎಸ್ಆರ್ ವಿಶ್ವನಾಥ್ ಅವರು ಬರ್ತಾ ಇದ್ರಂತೆ, ಆ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ರಂತೆ. ಇಬ್ಬರೂ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಸಲಹೆ ಕೊಟ್ಟರಂತೆ. ಏನು? ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ತಗೊಂಬಿಡಿ ನಾಗೇಂದ್ರ ರಾಜೀನಾಮೆನ, ಇದರಿಂದ ನಿಮಗೆ ಇನ್ನೂ 2 ವಿಚಾರಗಳು ಲಾಭ ಆಗುತ್ತೆ, ಸಮಾಧಾನ ಪಡಿಸಿದ ರೀತಿಯೂ ಆಗುತ್ತೆ. ಅದು ಹೆಂಗೆ ಅನ್ನೋದನ್ನು ಈಗ ನೋಡೋಣ. ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಏನೇನಾಗ್ಬೋದು? ಒಂದು, ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಕೃಷ್ಣಪ್ಪ ಅವರು ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ. ಯಾಕೆ ನೀವು ನಮಗೆ ಸಚಿವರನ್ನಾಗಿ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಾಗೇಂದ್ರ ರಾಜೀನಾಮೆಯಿಂದಾಗಿ ಒಂದು ಸ್ಥಾನ ಖಾಲಿ ಉಳಿಯುತ್ತೆ. ಅದಕ್ಕೆ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೋದು. ಈ ಕಡೆ ಮಹಿಳಾ ಕೋಟಾನ ಭರ್ತಿ ಮಾಡ್ಬೋದು. ಜೊತೆಗೆ ವಿಪಕ್ಷಗಳ ಪ್ರತಿಭಟನೆಗೂ ಬ್ರೇಕ್ ಹಾಕಿದಂಗಾಗತ್ತೆ. ನೋಡಿ, ಎಸ್ಆರ್ ವಿಶ್ವನಾಥ್ ಅವರು ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ತಗೊಳ್ಳಿ, ಇದರಿಂದ ಆಗುವಂಥ ಲಾಭಗಳೇನು ಅಂತ ನಿಮಗೆ ಹೇಳ್ತೀನಿ ನಾನು. ಒಂದು ರೀತಿ ಕಾಮಿಡಿ ಮಾಡ್ತಾನೆ. ಈಗ ಸದನದ ಆಚೆ ಬಂದಾಗ ಎಲ್ಲ ರಾಜಕೀಯ ನಾಯಕರು ಪಕ್ಷ ಭೇದವನ್ನು ಮರೆತು ಮಾತಾಡ್ತಾ ಇರ್ತಾರೆ. ಆವಾಗ ಎಸ್ಆರ್ ವಿಶ್ವನಾಥ್ ಅವರು ಕೊಟ್ಟಂಥ ಸಲಹೆ ಇದು. ಅಲ್ಲ ಸಾಹೇಬ್ರೆ, ನಾಗೇಂದ್ರ ಅವರ ರಾಜೀನಾಮೆ ತೊಗೊಂಡ್ಬಿಡಿ, ಇದರಿಂದ ನಿಮಗೆ ಏನೇನು ಅನುಕೂಲ ಆಗುತ್ತೆ ಅಂತಂದರೆ, ಕೃಷ್ಣಪ್ಪ ಅವ್ರನ್ನ ಮಿನಿಸ್ಟರ್ ಮಾಡ್ದಂಗೆ ಆಗುತ್ತೆ. ಈಗ ನಾವೆಲ್ಲ ವಿಪಕ್ಷದವ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ. ಆ ಪ್ರತಿಭಟನೆಗೂ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಈ ಕಡೆ ಇನ್ನೂ ಒಂದು ಉಳಿಸ್ಕೊಂಡಿದ್ದೀರಿ ಮಹಿಳಾ ಕೋಟ, ಅದನ್ನು ಕೂಡ ಭರ್ತಿ ಮಾಡೋ ಲೆಕ್ಕ ಆಗುತ್ತೆ. ಸೊ ಇದನ್ನು ಯಾಕೆ ಮಾಡಬಾರ್ದು ನೀವು ಅಂತ ಎಸ್ಆರ್ ವಿಶ್ವನಾಥ್ ಅವರು ಹೇಳಿದಾಗ ಡಿ.ಕೆ. ಶಿವಕುಮಾರ್ ಅವರು ನಕ್ಕು ಸುಮ್ಮನಾದ್ರಂತೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನು? ಅವ್ರು ಏನು ಮಾಡಬಹುದು? ಈಗ ಸದ್ಯಕ್ಕೆ ನಡೀತಾ ಇರೋಂಥ ಬೆಳವಣಿಗೆ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ರಾಜೀನಾಮೆಯನ್ನು ಪಡಿತಾರ? ರಾಜೀನಾಮೆಯನ್ನು ಪಡೆಯದೇ ಇದ್ರೆ ಸದನಕ್ಕೆ ಬ್ರೇಕ್. ಸೊ ಏನು ಮಾಡ್ತಾರೆ? ಸುಗಮ ಕಲಾಪ ನಡೀತಾ ಇಲ್ಲ. ಪ್ರತಿನಿತ್ಯವೂ ಕೂಡ ವಿಪಕ್ಷದವರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ತಗೊಳ್ಳೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ? ಈಗ ಎಸ್ಆರ್ ವಿಶ್ವನಾಥ್ ಅವರ ಸಲಹೆಯನ್ನು ಸ್ವೀಕರಿಸ್ತಾರ? ಹಂಗೆ ನೋಡಿದ್ರೆ ಎಸ್ಆರ್ ವಿಶ್ವನಾಥ್ ಅವರ ಸಲಹೆಯನ್ನು ಸ್ವೀಕರಿಸಿದ್ರೆ ಒಳ್ಳೆಯದ ಅಂತ ಅನಿಸುತ್ತೆ ಕಾಂಗ್ರೆಸ್ ಪಾರ್ಟಿಯವರಿಗೆ. ಏನು ಮಾಡ್ಬೋದು ಡಿ.ಕೆ. ಶಿವಕುಮಾರ್? ಗುಸುಗುಸು ಗೋವಿಂದಣ್ಣ ಅಲ್ಲೇ ಓಡಾಡ್ತಾ ಇದ್ರಂತೆ. ಇವತ್ತು
ಬೇರೆಯವರಿಗೆ ಆ ವಿಚಾರಗಳನ್ನು ತಲುಪಿಸಿದ್ದಾರೆ ಅವರ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ಗೆ. ಹಾಗಿದ್ರೆ ಏನೇನು ಹೇಳಿದ್ದಾರೆ ನೋಡಿ, ಕೂತಿದ್ದಾರೆ ನೋಡಿ, ಗೋವಿಂದಣ್ಣವರು ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಹನುಮಂತ ಅವರು. ಗೋವಿಂದಣ್ಣವರು ಸಿಕ್ಕಾಪಟ್ಟೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಹನುಮಂತ ಅವರಿಗೆ. ಅದನ್ನು ತೊಗೊಂಡು ಅಲ್ಲಿ ಹೋಗ್ಬಿಟ್ರೆ ಮರೆತು ಬಿಡುತ್ತೆ ಅಂತ ಸೀದಾ ಸ್ಟುಡಿಯೋ ಬಂದು ಕೂತಿದ್ದಾರೆ, ಹೇಳಲೇಬೇಕು ಅಂತ ಹೇಳಿ. ನಾವು ತಡ ಮಾಡಲ್ಲ. ಹನುಮಂತವರೇ, ಈಗ ಡಿ ಕೆ ಶಿವಕುಮಾರ್ ಅವರು ಎಸ್ ಆರ್ ವಿಶ್ವನಾಥ್ ಅವರ ಸಲಹೆ ತೊಗೊಂಡ್ರೇ ಒಳ್ಳೆಯದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ತೊಗೋಬೋದಾ ಎಸ್ ಆರ್ ವಿಶ್ವನಾಥ್ ಅವರ ಸಲಹೆಯನ್ನು? ಅವ್ರು ಹೇಳ್ದಂಗೆ ಎಸ್ ಆರ್ ವಿಶ್ವನಾಥ್ ಒಂದು ರೀತಿ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತಲೂ ಚರ್ಚೆಗಳಾಗ್ತಾ ಇದೆ. ಈಗ ನಾಗೇಂದ್ರ ರಾಜೀನಾಮೆ ತೊಗೊಂಡ್ಬಿಟ್ರೆ ಈ ಕಡೆ ಕೃಷ್ಣಪ್ಪ ಅವರು ಮಂತ್ರಿ ಆದಂಗೆ ಆಯಿತು. ನಾಗೇಂದ್ರ ರಾಜೀನಾಮೆ ತೊಗೊಳ್ಳೇಬೇಕು ಅಂತ ವಿಪಕ್ಷದವರು ಪ್ರತಿಭಟನೆ ಮಾಡೋದಕ್ಕೆ ಬ್ರೇಕ್ ಬಿದ್ದಂಗೆ ಆಯಿತು. ಒಳ್ಳೆ ಸಲಹೆ ಅಲ್ವಾ ಇದು? ಪಾಟೀಲ್ರೆ, ರಾಜಕಾರಣಿಗಳಿಗೆ ಅದರಲ್ಲೂ ಅಧಿಕಾರದಲ್ಲಿರೋರಿಗೆ ಸಲಹೆ ಕೊಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗಂತೂ ಸಿಕ್ಕಾಪಟ್ಟೆ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಸಲಹೆ ಕೊಡ್ತಾರೆ. ಹಿಂಗೆ ಮಾಡಿದ್ರೆ ಅನುಕೂಲ, ಹಂಗೆ ಮಾಡಿದ್ರೆ ಅನುಕೂಲ, ಮುಂದೆ ನಿಮಗೆ ಸಂಕಷ್ಟ, ಈ ಥರ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅನುಕೂಲಕರ ಆಗುತ್ತೆ, ಸರ್ಕಾರಕ್ಕೂ ಒಳ್ಳೆಯದಾಗತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಈ ಸಲಹಾ ಮಂಡಳಿ ಇದೆಯಲ್ಲ, ಅಧಿಕೃತವಾಗಿ ಆಯ್ಕೆ ಆಗಲಿಲ್ಲ ಅಂತಂದರೂ ಕೂಡ ಸುತ್ತಮುತ್ತಲಿರೋರೆಲ್ಲ ತುಂಬ ಸಲಹೆ ಕೊಡ್ತಾರೆ. ಆದರೆ ವಿರೋಧ ಪಕ್ಷದವ್ರು ಸಲಹೆ ಕೊಡೋದಿದೆಯಲ್ಲ, ಅದು ಒಂದು ಕಡೆ ಗಮನ ಸೆಳೀತದೆ. ಯಾಕೆ ಅಂತಂದು ಹೇಳಿದ್ರೆ, ನಮ್ಮ ಗುಸುಗುಸು ಗೋವಿಂದಣ್ಣ ಈ ರಾಜ್ಯ ಸುತ್ಕೊಂಡ್ಬಂದರು, ಮಳೆ ಆಗ್ತಾ ಇಲ್ಲ, ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ, ಇಂಥ ಟೈಮಲ್ಲಿ ಅಧಿವೇಶನ, ಮುಂಗಾರು ಅಧಿವೇಶನ ಕರೆದಿದ್ದಾರೆ. ಹಂಗಾಗಿ ಈ ರೈತರ ಗೋಳೇನು ನಾನು ಕೇಳಿದ್ದೀನಿ, ರೈತರ ಅಳಲೇನು ನಾನು ಕೇಳಿದ್ದೀನಿ, ಆ ಅಳಲ್ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ನಮ್ಮ ಗೋವಿಂದಣ್ಣ ವಿಧಾನಸೌಧದ ಮೊಗಸಾಲೆ ಒಳಗೆ ನುಗ್ಗಿಬಿಟ್ಟಿದ್ರು. ಆ ಮೊಗಸಾಲೆಯಲ್ಲಿ ಏನಾಗ್ತಾ ಇತ್ತು ಅಂತಂದು ಹೇಳಿದ್ರೆ, ಈ ಸದನದ ಒಳಗಡೆ ಶಾಸಕರು ಇರೋದಕ್ಕಿಂತ ಮೊಗಸಾಲೆಯಲ್ಲೇ ಹೆಚ್ಚಿರೋದಕ್ಕೆ ಕಂಡು ಒಂದು ರೀತಿ ಶಾಕ್ ಆಗಿದ್ದಾರೆ ನಮ್ಮ ಗೋವಿಂದಣ್ಣ. ಯಾಕೆ ಅಂತಂದು ಹೇಳಿದ್ರೆ, ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಾಗಿತ್ತಲ್ಲ, ಆ ಚರ್ಚೆ ಆಗೋದ್ರ ಬದಲಾಗಿ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಮತ್ತು ಆಡಳಿತ ಪಕ್ಷದ ಮೊಗಸಾಲೆಯಲ್ಲೇ ಹೆಚ್ಚೆಚ್ಚು ಶಾಸಕರು ಸಚಿವರು ಕಂಡಿದ್ದು. ಯಾಕೆ ಅಂತಂದು ಹೇಳಿದ್ರೆ, ಸದನದ ಒಳಗೆ ಹೋದರೆ ಸಾಕು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣದಲ್ಲಿ ಅಕ್ರಮ ಹಣ ಏನಿದೆ ಅದು ವರ್ಗಾವಣೆ ಆಗಿದೆ, ಆರೋಪ ಹೊತ್ತವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಿ, ಹಂಗಾಗಿ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಪಟ್ಟನ್ನು ಬಿ ಜೆ ಪಿ ನಾಯಕರು, ಜೆ ಡಿ ಎಸ್ ನಾಯಕರು, ಬಿ ಜೆ ಪಿ ನಾಯಕರು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಘೋಷಣೆ ಕೂಗ್ತಾ ಇದ್ದರೆ, ಜೆ ಡಿ ಎಸ್ ನಾಯಕರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅತ್ತ ಸರ್ಕಾರಕ್ಕೂ ಕೂಡ ಇಲ್ಲ, ನಾವು ಏನು ರಾಜೀನಾಮೆ ತೊಗೊಂಡ್ರೆ ನಮ್ಗೆ ಮುಜುಗರ ಆಗುತ್ತೆ ಅನ್ನುವಂತಹ ಈ ಜಟಾಪಟಿ ನಡೀತಾ ಇದೆ. ಸಾಮಾನ್ಯವಾಗಿ ಹಿಂದೆಲ್ಲ ಈ ಸದನ ನಡಿಬೇಕು ಅಂತಂದು ಹೇಳಿದ್ರೆ, ಒಮ್ಮೆ ಈ ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ 9 ಗಂಟೆಗೆ ಬಂದರೆ ರಾತ್ರಿ 10-11 ಗಂಟೆವರೆಗೂ ಸದನ ನಡೆಯೋದು. ಅಂಥ ಪರಿಸ್ಥಿತಿ ಇಲ್ಲಿಗೆ ಸದನಕ್ಕೆ ಬಂದರೆ ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಲ್ಲ. ಆ ಚರ್ಚೆ ಆಗೋ ಟೈಮಲ್ಲಿ ಬಂದಂತಾಗ ಸದನದ ಆಡಳಿತ ಪಕ್ಷದ ಸದಸ್ಯರು ಬಂದ ತಕ್ಷಣವೇ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ರಾಜೀನಾಮೆ ಕೊಡಿ ಅಂತ ಘೋಷಣೆ ಕೂಗ್ತಾ ಇದ್ರು. ಈತ ಪ್ರಶ್ನೋತ್ತರ ಕಲಾಪಗಳು ಸರಿಯಾಗಿ ನಡೀತಾ ಇಲ್ಲ. ರಾಜ್ಯದ ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಗಬೇಕಾಗಿತ್ತಲ್ಲ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ, ನಮ್ಮ ಗೋವಿಂದಣ್ಣ ಈ ಸಲ ಗಮನ ಹರಿಸಿದ್ದು, ಒಂದು ಪ್ರಶ್ನೆಗೆ ಉತ್ತರ ನೀವು ಸರ್ಕಾರ ಕೊಡಬೇಕು ಅಂತಂದು ಹೇಳಿದ್ರೆ, ಶಾಸಕರೊಬ್ಬರು ಕೇಳಿದ್ದು ಪ್ರಶ್ನೆಗೆ 35ರಿಂದ 40-60 ಸಾವಿರ ರೂಪಾಯಿ ಗಂಟ ಹಣ ಖರ್ಚಾಗತ್ತಂತೆ. ಒಂದು ದಿನ ಅಧಿವೇಶನ ನಡೆಸ್ಬೇಕಂತಂದು ಹೇಳಿದ್ರೆ 60 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿ ನಾವು ಸದನಕ್ಕೆ ಬರ್ತೀವಿ, ಸದನದಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇಲ್ಲ. ಹಂಗಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ಲ. ವಿರೋಧ ಪಕ್ಷದವರು ಈ ಕಡೆ ಘೋಷಣೆ ಕೂಗ್ತಾ ಇಲ್ಲ, ಘೋಷಣೆ ಕೂಗೋರು ಬಾಯಿ ನೋವಾಗೋವರೆಗೂ ಕೂಡ ಸರ್ಕಾರ ಸೈಲೆಂಟ್ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತೀವಿ, ರಾಜೀನಾಮೆ ತಗೊಳ್ಳಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಹಂಗಾಗಿ ನಮ್ಮ ಗೋವಿಂದಣ್ಣ ಯಾಕಿದು ಹಿಂಗೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಆ ಕಡೆ ವಿರೋಧ ಪಕ್ಷದ ಮೊಗಸಾಲೆಗೂ ಹೋಗಿದ್ರು, ಸೇಮ್ ಟೈಮ್ ಈ ಕಡೆ ಆಡಳಿತ ಪಕ್ಷದ ಮೊಗಸಾಲೆಗೂ ಬಂದರು. ಈ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನದಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ಅವರು ಇದ್ದಾರಲ್ಲ, ಅವರು ಎದುರಾದ್ರಂತೆ. ಎದುರಾದಾಗ ನೋಡೋಣ, ನಿಮಗೂ ನಮಗೂ ಎರಡೂ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನೀವು ರಾಜೀನಾಮೆ ತೊಗೊಂಬಿಡ್ರಿ ಸರ್ಕಾರದಲ್ಲಿ, ಆಗ ನಿಮ್ಮದು ಕ್ಯಾಬಿನೆಟ್ ಸಮಸ್ಯೆ ಇದೆಯಲ್ಲ, ಈ ಮಹಿಳಾ ಕೋಟಾ ಭರ್ತಿ ಮಾಡಬೇಕು, ಜೊತೆಗೆ ಇಲ್ಲ ನನಗೆ ಸಚಿವ ಸ್ಥಾನನೇ ಬೇಕು, ಸಚಿವ ಸ್ಥಾನ ಬಿಟ್ಟು ಬೇರೇನೂ ಬೇಡ ನನಗೆ ಅನ್ನೋಂಥ ಪಟ್ಟನ್ನು ಹಿಡ್ಕೊಂಡು ಕೂತಿರುವಂಥ ಹಿರಿಯ ನಾಯಕ ಎಂ ಕೃಷ್ಣಪ್ಪ ಅವರು ಇದ್ದಾರಲ್ಲ, ಆ ಎಂ ಕೃಷ್ಣಪ್ಪ ಅವರ ಮುನಿಸಿಗೂ ಕೂಡ ತಣ್ಣಗೆ ಮಾಡ್ಕೋಬೋದು, ಅವ್ರನ್ನೂ ಕೂಡ ಕ್ಯಾಬಿನೆಟ್ ಒಳಗೆ ತರಬೋದು. ಇದು ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಕೆಲಸ, ಒಳ್ಳೇದಾಗುತ್ತೆ. ಸೇಮ್ ಟೈಮ್ ನಮಗೂ ಕೂಡ ಪ್ರತಿಭಟನೆ ಮಾಡೋದು ಕಡಿಮೆ ಆಗುತ್ತೆ, ನಮಗೂ ಒಂದು ಯಶಸ್ಸು ಸಿಕ್ಕಂಗಾಗುತ್ತೆ ಅಂತ ಬೇಡಿಕೆ, ನಮ್ಮ ಬಿ ಜೆ ಪಿ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಿಕೆ ಆಗುತ್ತೆ ಅನ್ನೋಂಥ ಒಂದು ಹಾಸ್ಯಾತ್ಮಕ ಸಲಹೆಯನ್ನು ಕೊಟ್ಟರು. ಈ ಹಾಸ್ಯಾತ್ಮಕ ಸಲಹೆ ಮೇಲ್ನೋಟಕ್ಕೆ ಇದು ನಮಗೆ ಹಾಸ್ಯ ಅನ್ನಿಸ್ಬೋದು, ಆದರೆ ಸದ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಚರ್ಚೆ ಇದೆ. ಏನಂತಂದು ಹೇಳಿದ್ರೆ, ಹೆಂಗಪ್ಪ ಈ ಸಮಸ್ಯೆಯ ಕಗ್ಗಂಟನ್ನು ಆ ಕಡೆ ಕ್ಯಾಬಿನೆಟ್ಗೆ ಒಳಗೆ ಸೇರಿಸ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ, ಮಹಿಳಾ ಕೋಟಾ ಭರ್ತಿ ಆಗಿಲ್ಲ ಅಂತಂದೇಳಿ ಇದೇ ಬಿ ಜೆ ಪಿಯವರು ದೂಷಿಸ್ತಾರೆ. ಮತ್ತು ಸಾರ್ವಜನಿಕವಾಗಿ ಚರ್ಚೆಗೆ ಮತ್ತೊಂದು ವಿಷಯ ಆಗುತ್ತೆ, ಆ ಕಡೆ ಮಹಿಳೆಯರಿಗೂ ಕೊಟ್ಟಿಲ್ಲ ಅನ್ನೋಂಥ ಚರ್ಚೆ ಆಗುತ್ತೆ. ಮತ್ತೊಂದು
ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಎಂ ಕೃಷ್ಣಪ್ಪ ಅವರು ಮುನಿಸ್ಕೊಂಡ್ರೆ ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಹೆಂಗೆಲ್ಲ ಎಫೆಕ್ಟ್ ಆಗುತ್ತೆ, ಎಲ್ಲ ತಲೆನೋವು ಸರ್ಕಾರಕ್ಕೂ ಇದೆ. ಹಿಂಗಾಗಿ ಎಲ್ಲಾ ತಲೆನೋವುಗಳು ಸರಿ ಹೋಗ್ಬೇಕು ಅಂತಂದು ಹೇಳಿದ್ರೆ ರಾಜೀನಾಮೆಯನ್ನ ಪಡಿಬಹುದು ಅನ್ನುವಂಥ ಒಂದಷ್ಟು ಚರ್ಚೆ ಸಲಹೆಗಳು ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಸಲಹೆಯನ್ನ ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯಮಂತ್ರಿಗಳು. ಈಗ ಇವರು ಸಲಹೆನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾಕೆ ಇಷ್ಟಕ್ಕೆ ರಾಜೀನಾಮೆ ತಗೊಂಡ್ಬಿಡಿ ಅನ್ನುವಂಥ ಸಲಹೆಗಷ್ಟೇ ಸ್ಟಾಪ್ ಆಗಿದ್ದಾರೆ ವಿಶ್ವನಾಥ್ ಅವರು. ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸಲಹೆ ಕೊಟ್ಟಿಲ್ಲ, ನನ್ನನ್ನು CM ಮಾಡಿಬಿಡಿ ಎಲ್ಲ ಬಗೆಹರಿಸ್ಬಿಡ್ತೀನಿ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗಿದ್ದಾರೆ. ಈ ಎರಡೇ ಸ್ಟೋರಿಗೆ ಹೋಗೋಣ. ವಾಲಾ ಪಾಟೀಲ್ ರೇ ಮುಖ್ಯಮಂತ್ರಿ ಕುರ್ಚಿನಿ